ಎಲ್ರಿಗೂ ನಮಸ್ಕಾರ. ಈ ಡೋರಿದು ಒಂದು ಟಿಪ್ಸ್ನ ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೆ. ಅದಕ್ಕೆ ಇದ್ರದ್ದು ಫುಲ್ ಡೀಟೇಲ್ ವಿಡಿಯೋನ ಹಾಕಿ ಅಂತ ಕಮೆಂಟ್ ಮಾಡಿದರು. ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ಡೋರಿದು ಟಿಪ್ಸ್ನ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಇದೇನಿದೆ ಡೋರಿ ಇದೆ ಅಲ್ವಾ, ಇದನ್ನು ನಾವು ಬ್ಲೌಸ್ಗಳಿಗೆ ಸ್ಟಿಚ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಲ್ವಾ. ಅಂದರೆ ಈ ಡೋರಿನ ಟ್ಯಾಗ್ ಕಟ್ಟೋದಕ್ಕೆ ಅಲ್ಲದೆ ಬೇರೆ ಡಿಸೈನ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಬೋದು. ನಾವು ಈ ಥರ ಬಟ್ಟೆ ಮೇಲೆ ಈ ಡೋರಿನ ಇಟ್ಕೊಂಡು ಸ್ಟಿಚ್ ಮಾಡೋಕ್ಕೆ ಅಂತ ಹೋದಾಗ ಈ ರೀತಿಯಾಗಿ ನಮಗೆ ಸ್ಟಿಚ್ ಹಾಕೋದಕ್ಕೆ ಕರೆಕ್ಟಾಗಿ ಬರೋದಿಲ್ಲ ಮತ್ತು ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ನಾವೇನಾದರೂ ಡೋರಿನ ಈ ರೀತಿ ಬಟ್ಟೆ ಮೇಲೆ ಸ್ಟಿಚ್ ಮಾಡುವಾಗ ಇವಾಗ ನಾನು ತೋರಿಸೋವಂಥ ಟಿಪ್ಸ್ನ ಫಾಲೋ ಮಾಡಿ ಬಟ್ಟೆ ಮೇಲೆ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ನೀವು ನೋಡಿರ್ಬೋದು, ಬರೀ ಈ ರೀತಿ ಡೋರಿನೇ ಬಳಸ್ಕೊಂಡು ಬ್ಲೌಸ್ಗಳಿಗೆ ತುಂಬ ಡಿಸೈನ್ನ ಮಾಡ್ಬೋದು. ಅಂಥ ಟೈಮಲ್ಲಿ ಈ ಟಿಪ್ಸ್ನ ಫಾಲೋ ಮಾಡಿ. ಇವಾಗ ಡೋರಿದು ಒಂದು ಎಡ್ಜ್ನ ಈ ರೀತಿ ಮಿಷಿನ್ ಹೆಡ್ಡಲ್ಲಿರುವಂಥ ರಿಂಗೆ ಕಟ್ತಾ ಇದ್ದೀನಿ. ಅಕಸ್ಮಾತ್ ನೀವೇನಾದರೂ ರೋಲಲ್ಲೇ ಬಳಸ್ಕೊತಾ ಇದ್ದರೆ ಅದನ್ನು ಮಿಷಿನ್ ಹಿಂದೆಗಡೆನೋ ಅಥವಾ ಏನಾದರೂ ನೀವು ಕಿಟಕಿ ಹತ್ರ ಇಟ್ಕೊಂಡಿದ್ರೆ ಕಿಟಕಿ ಮೇಲೂ ಕೂಡ ಇಟ್ಕೊಬೋದು. ಅದಾದಮೇಲೆ ಉಳಿದಿರುವಂಥ ಡೋರಿ ಏನಿದೆ ಅದನ್ನು ಮಿಷಿನ್ ಹಿಂಭಾಗಕ್ಕೆ ಹಾಕ್ಕೊಳ್ಳಿ. ಅದು ಅಕಸ್ಮಾತ್ ಏನಾದರೂ ಮುಂದ್ಗಡೆಗೆ ಸಿಕ್ಬಿಟ್ರೆ ನಮಗೆ ಸ್ಟಿಚ್ ಹಾಕುವಾಗ ಕಷ್ಟ ಆಗುತ್ತೆ. ನಾವು ಸ್ಟಿಚ್ ಹಾಕೋದ್ರ ಮೇಲೂ ಕೂಡ ಬರ್ಬೋದು. ಅದಕ್ಕೋಸ್ಕರ ಈ ರೀತಿ ಹಿಂದ್ಗಡೆಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಇವಾಗ ಡೋರಿದು ಇನ್ನೊಂದು ತುದಿನ ಈ ರೀತಿ ಮುಂದ್ಗಡೆಗೆ ಎಳ್ಕೊಂಡು ಇದೇನು ಈ ಹೋಲೊಳಗೆ ನಾವು ದಾರನ ಹಾಕ್ಕೋತೀವಲ್ಲ ಅದೇ ರೀತಿ ಈ ಹೋಲೊಳಗೆ ಮತ್ತೆ ಡೋರಿನ ಕೂಡ ಸೇರಿಸ್ತಾ ಇದ್ದೀನಿ. ಆಮೇಲೆ ನಾವು ನಾರ್ಮಲ್ಲಾಗಿ ಸ್ಟಿಚ್ ಹಾಕೋದಕ್ಕೆ ಈ ರೀತಿ 2 ಥ್ರೆಡ್ಗಳನ್ನ ಸ್ಟಾರ್ಟಿಂಗಲ್ಲಿ ಹಿಂದೆ ಬಿಟ್ಕೋತೀವಲ್ವ, ಅದೇ ರೀತಿ ಈ ಡೋರಿನೂ ಕೂಡ ಟೆನ್ಷನ್ ಮಧ್ಯದಿಂದ ತೊಗೋತಾ ಇದ್ದೀನಿ. ಈ ರೀತಿ 2 ದಾರ ಇದೆಯಲ್ವ, ಇದನ್ನು ಈ ರೀತಿಯಾಗಿ ತೊಗೊಂಡು ಹಿಂದೆ ಬಿಡ್ತೀನಿ ಅಲ್ವ, ಅದೇ ರೀತಿ ಈ ಡೋರಿನೂ ಕೂಡ ಈ ರೀತಿಯಾಗಿ ಸೇರಿಸ್ತಾ ಇದ್ದೀನಿ. ಇವಾಗ ಇಷ್ಟೇ, ಇದ್ರ ಮೇಲೆ ಈ ರೀತಿಯೇ ನಾವು ಸ್ಟಿಚ್ ಹಾಕ್ತಾ ಹೋಗೋ ಅಂಥದ್ದು. ಇವಾಗ ಬಟ್ಟೆ ಮೇಲೆ ಸ್ಟಿಚ್ ಹಾಕಿ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಸ್ಟಿಚಿಂಗ್ ಅನ್ನೋದು ಬರುತ್ತೆ ಅಂತ. ನಾವು ಯಾವ ಕಡೆಗೆ ಟರ್ನ್ ಮಾಡಿದ್ರೂ ಕೂಡ ಆರಾಮಾಗಿ ಆ ಕಡೆಗೇ ಡೋರಿ ಸ್ಟಿಚ್ ಆಗ್ತಾ ಹೋಗುತ್ತೆ. ಈ ರೀತಿ ಮಾಡ್ದಲೇ ನಾವು ಡೈರೆಕ್ಟಾಗಿ ಡೋರಿನ ಇಟ್ಟು ಸ್ಟಿಚ್ ಮಾಡೋಕ್ಕೆ ಅಂತ ಹೋದರೆ ಈ ರೀತಿ ನೀಟಾಗಿ ಟರ್ನ್ ಆಗೋದಿಲ್ಲ ಮತ್ತು ಸ್ಟಿಚ್ ಹಾಕೋದಕ್ಕೂ ಕೂಡ ಕಷ್ಟ ಆಗ್ತಾ ಹೋಗುತ್ತೆ. ಅದ್ರ ಬದಲಾಗಿ ನಾವು ಈ ಟಿಪ್ಸ್ನ ಫಾಲೋ ಮಾಡಿಕೊಂಡು ಡೋರಿನ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ನೀವು ನೋಡಿರ್ಬೋದು, ಬ್ಲೌಸ್ಗಳಿಗೆ ಬರೀ ಡೋರಿನೇ ಬಳಸ್ಕೊಂಡು ಬೇಕಾದಷ್ಟು ಡಿಸೈನ್ನ ಮಾಡ್ಬೋದು. ಪ್ಲೈನ್ ಬ್ಲೌಸ್ಗೆ ಆರಾಮಾಗಿ ನಾವು ಬಜೆಟ್ ಫ್ರೆಂಡ್ಲಿ, ಅಂದರೆ ಯಾರು ಕಡಿಮೆ ರೇಟಲ್ಲಿ ನಮಗೆ ಡಿಸೈನ್ ಮಾಡಿಕೊಡಿ ಅಂತ ಕೇಳ್ತಾರಲ್ವ, ಆವಾಗ ಈ ರೀತಿ ಡೋರಿನ ಬಳಸ್ಕೊಂಡು ನಾವು ಅವ್ರಿಗೆ ಸ್ವಲ್ಪ ಬ್ಲೌಸಲ್ಲಿ ಗ್ರ್ಯಾಂಡ್ ಲುಕ್ ಕಾಣಿಸೋವಂಥ ರೀತಿ ಡಿಸೈನ್ನ ಮಾಡಿ ಕೊಡ್ಬೋದು. ಬರೀ ಈ ಡೋರಿನೇ ಬಳಸ್ಕೊಂಡು ವೆರೈಟಿಯಾಗಿ ಬ್ಲೌಸ್ಗಳ ಮೇಲೆ ನಾವು ಸ್ಟಿಚ್ನ ಹಾಕ್ಬೋದು. ಕೆಲವ್ರಿಗೆ ಬ್ಲೌಸ್ಗೆ ಲೇಸ್ನ ಬಳಸೋದು ಇಷ್ಟ ಆಗೋದಿಲ್ಲ. ಅಂಥವ್ರಿಗೆ ಈ ರೀತಿ ಡೋರಿನ ಬಳಸ್ಕೊಂಡು ಕೂಡ ನಾವು ಡಿಸೈನ್ನ ಮಾಡ್ಬೋದು. ಈ ರೀತಿ ಬ್ಲೌಸ್ಗೆ ಡಿಸೈನ್ ಮಾಡೋ ಟೈಮಲ್ಲಿ ಬಟ್ಟೆ ಮೇಲೆ ಡೋರಿನ ಇಟ್ಟು ಅದ್ರ ಮೇಲೆ ಸ್ಟಿಚ್ ಹಾಕ್ತೀವಿ ಅಂತ ಹೋದಾಗ ಕಷ್ಟ ಆಗ್ತಾ ಹೋಗುತ್ತೆ. ಅದ್ರ ಬದಲಾಗಿ ಈ ಟಿಪ್ಸ್ನ ಫಾಲೋ ಮಾಡಿಕೊಂಡು ಈಸಿಯಾಗಿ ನಾವು ಸ್ಟಿಚ್ನ ಮಾಡ್ಬೋದು. ಈ ಮೆಥಡಲ್ಲಿ ಕಷ್ಟ ಏನೂ ಬರೋದಿಲ್ಲ. ನಾರ್ಮಲ್ಲಾಗಿ ನಾವೇನು ಸ್ಟಿಚ್ ಹಾಕ್ತಾ ಹೋಗ್ತೀವಲ್ವ ಬಟ್ಟೆಗೆ, ಅದೇ ರೀತಿ ಇಲ್ಲೂ ಕೂಡ ಸ್ಟಿಚ್ ಹಾಕ್ತಾ ಹೋಗೋದು ಅಷ್ಟೇ. ನಾವೇನು ಎಕ್ಸ್ಟ್ರಾ ಡೋರಿ ಕೊಟ್ಟು ಸ್ಟಿಚ್ ಹಾಕ್ತಿದ್ದೀವಿ ಅನ್ನೋ ಪ್ರಾಬ್ಲಮ್ ಕೂಡ ಇರೋದಿಲ್ಲ. ನೋಡಿದ್ರಿ ಅಲ್ವಾ, ನಾವು ಯಾವ ಕಡೆಗೆ ಸ್ಟಿಚಿಂಗ್ನ ತಿರುಗಿಸ್ತಾ ಹೋಗ್ತೀವಿ ಆ ಕಡೆಗೆ ಡೋರಿನೂ ಕೂಡ ಸ್ಟಿಚ್ ಆಗ್ತಾ ಹೋಗುತ್ತೆ. ನಾವು ಡೈರೆಕ್ಟಾಗಿ ಬಟ್ಟೆ ಮೇಲೆ ಈ ರೀತಿ ಡೋರಿನ ಇಟ್ಟು ಸ್ಟಿಚ್ ಮಾಡುವಾಗ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಮ್ಮ ಸ್ಟಿಚಿಂಗ್ ಕೂಡ ಈ ಡೋರಿ ಮೇಲೆ ಬಿದ್ದಿರೋದಿಲ್ಲ. ಕೆಲವೊಂದು ಸಲ ಆ ಕಡೆ ಈ ಕಡೆಗೆ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ನಾವೇನಾದರೂ ಕರ್ವ್ ಸ್ಟಿಚ್ ಮಾಡುವಾಗ ಅಥವಾ ರೌಂಡಲ್ಲಿ ಸ್ಟಿಚ್ ಮಾಡುವಾಗ ಈ ರೀತಿಯ ಶೇಪ್ಗಳಲ್ಲಿ ಸ್ಟಿಚ್ ಮಾಡುವಾಗ ಸ್ಟಿಚಿಂಗ್ ಕೂಡ ಆ ಕಡೆ ಈ ಕಡೆ ಹೋಗುವಂಥ ಚಾನ್ಸಸ್ ಇರುತ್ತೆ. ನೋಡ್ತಾ ಇದ್ದೀರಲ್ವ, ಇದ್ರ ಬ್ಯಾಕ್ ಸ್ಟಿಚಿಂಗ್ ಕೂಡ ಏನು ಕೆಟ್ಟದಾಗಿ ಬಂದಿಲ್ಲ. ನಾರ್ಮಲಾಗಿ ಏನು ಸ್ಟಿಚ್ ಹಾಕ್ತೀವಿ ಅಲ್ವ ಬಟ್ಟೆ ಮೇಲೆ ಅದೇ ರೀತಿಯಾಗಿ ಕಾಣಿಸ್ತಾ ಹೋಗುತ್ತೆ. ಮತ್ತು ಈಸಿಯಾಗಿ ಬೇಗನೂ ಕೂಡ ಸ್ಟಿಚ್ ಮಾಡ್ಬೋದು. ಟೈಮ್ ಕೂಡ ಸೇವ್ ಆಗ್ತಾ ಹೋಗುತ್ತೆ ಈ ಮೆಥಡಲ್ಲಿ ಸ್ಟಿಚ್ ಮಾಡೋದ್ರಿಂದ. ಸಪೋಸ್ ನಾವೇನಾದರೂ ಬಟ್ಟೆ ಮೇಲೆ ಈ ರೀತಿ ಡೋರಿನ ಇಟ್ಟು ಸ್ಟಿಚ್ ಮಾಡುವಾಗ ಬೇಗ ಸ್ಟಿಚ್ ಮಾಡೋಕ್ಕಾಗೋದಿಲ್ಲ. ಮತ್ತು ಏನಾದರೂ ಈ ರೀತಿ ಡೋರಿನ ಶೇಪ್ಗಳಲ್ಲಿ ಈ ರೀತಿ ಶೇಪಲ್ಲಾಗಿರ್ಬೋದು ಅಥವಾ ರೌಂಡಲ್ಲಿ ತಿರುಗಿಸಿ ಕೊಡ್ತೀವಿ ಅಂತ ಹೋದಾಗಲೂ ಕೂಡ ಪರ್ಫೆಕ್ಟಾಗಿ ಸ್ಟಿಚ್ ಆಗೋದು ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಬಿಗಿನರ್ಸ್ಗಂತೂ ಈ ಮೆಥಡು ತುಂಬ ಈಸಿ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.